ಅಬ್ರಹಾಮನಿಗೆ ದೇವರು ನುಡಿದಿದ್ದು, ಅಬ್ರಹಾಮನ ವಿಶ್ವಾಸ ಇಟ್ಟ, ದೇವರು ನೆರವೇರಿಸಿದರು. ಅಬ್ರಹಾಮ ವಿಶ್ವಾಸ ಇಟ್ಟ. ಅಬ್ರಹಾಮ ಹಾಗೆ ವಿಶ್ವಾಸ ಇಡುವಾಗ ಅವನಿಗೆ ವಯಸ್ಸು 99. ಸಾರಾಳಿಗೆ ಗರ್ಭಕಾಲ ನಿಂತೋಯ್ತು, ಬಂಜೆ. ದೇವರು ವಾಗ್ದಾನ ಮಾಡಿದರು. ದೇವರು ಮನಸ್ಸಲ್ಲಿ ಅಂದ್ಕೊಂಡ್ರು. ದೇವರು ಅಬ್ರಹಾಮನನ್ನು ಕರೆದರು. ಅಬ್ರಹಾಮನಿಗೆ ವಾಗ್ದಾನ ಮಾಡಿದರು, ನಿನಗೊಂದು ಮಗನನ್ನು ಕೊಡ್ತೀನಿ ಅಂತ. ಎಲ್ಲ ಮನುಷ್ಯನ ಎಲ್ಲ ಒಂದು ಪ್ರಯತ್ನದ ಹೊರಗಡೆ 99 ವರ್ಷ ಪ್ರಾಯ ಆಗಿದೆ. ಸಾರಾಳಿಗೆ ಇನ್ನೂ ಹೆರಲಿಕ್ಕೆ ಶಕ್ತಿ ಇಲ್ಲ. ಯಾವುದೇ ಕಾರಣಕ್ಕೂ ಅವಳು ಪ್ರೆಗ್ನೆಂಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅವಳಿಗೂ ಆಗಿದೆ 90 ವಯಸ್ಸು. ಅವರಲ್ಲಿ ಆ ಆಸೆ ಕೂಡ ಇಲ್ಲ, ಆ ಕನಸು ಕೂಡ ಇಲ್ಲ. ಅವರಿಗೊಂದೇ ಆಸೆ, ಬೇಗ ಸತ್ತೋಗ್ಬಿಡೋಣ ಅಂತ ಇರ್ಬೋದು. ಸಾಯುವ ಆಸೆಯಲ್ಲಿರೋವರಿಗೆ, ಅಮುದಿ ಪ್ರಾಯದಲ್ಲಿರೋರಿಗೆ ದೇವರು ಹುಡ್ಕೊಂಡು ಬಂದು ಹೇಳ್ತಾ ಇದ್ದಾರೆ, ನಿನ್ನ ಬಗ್ಗೆ ಅಬ್ರಹಾಮನೇ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ, ನಿನ್ನ ಕುಟುಂಬದ ಬಗ್ಗೆ ನಾನು ದೊಡ್ಡ ಪ್ಲ್ಯಾನ್ ಮಾಡಿದ್ದೀನಿ. ಅದು ಸಾಧಾರಣ ಪ್ಲ್ಯಾನ್ ಅಲ್ಲ. ನಿನ್ನ ಮುಖಾಂತರ ಈ ಪ್ರಪಂಚದ ದೊಡ್ಡ ಸಮಸ್ಯೆಯನ್ನು ಪರಿಹಾರ ಮಾಡುವ ಒಂದು ರಕ್ಷಣೆಯ ಪ್ಲ್ಯಾನ್, ಎ ಪ್ಲ್ಯಾನ್ ಆಫ್ ಸಾಲ್ವೇಷನ್ ಐ ಹ್ಯಾವ್ ಮೇಡ್ ಅಬೌಟ್ ಯು. ಮನುಕುಲದ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಿನ್ನ ಕುಟುಂಬವನ್ನು, ನಿನ್ನನ್ನು ನಾನು ಒಂದು ಸಲ್ಯೂಷನ್ಗಾಗಿ ಉಪಯೋಗಿಸ್ತಾ ಇದ್ದೀನಿ. ಬೈಬಲ್ ಹೇಳುತ್ತೆ, ಅಬ್ರಹಾಮನು ದೇವರಲ್ಲಿ ವಿಶ್ವಾಸ ಇಟ್ಟನು. He believed in God. Means he believed in what God said, irrespective of his body condition, irrespective of his age, circumstances, everything. He believed what God has promised. ದೇವರು ವಾಗ್ದಾನ ಮಾಡಿದ್ದನ್ನು ಅವನು ಹಾಗೆ ನಂಬಿದ, ಹೃದಯದಲ್ಲಿ ದೇವರನ್ನು ಆರಾಧಿಸಿದ ಅಷ್ಟೇ. ಆ ನಂಬಿಕೆ ಹೇಗೆ ಗೊತ್ತಾಗುತ್ತೆ? he started praising God and worshiping God. ಅವನು ದೇವರಿಗೆ ಸ್ತೋತ್ರ ಮಾಡಿ ಆರಾಧಿಸಿದ. ಆದರೆ ರಿಸಲ್ಟ್ ನೋಡ್ದ. ಅವನು ಬೇರೆ ಏನು ಮಾಡಿಲ್ಲ, ಅವನು ರಿಸಲ್ಟ್ ನೋಡ್ದ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನೀವು ಕೂಡ ಒಂದು ಕೆಲಸಕ್ಕೆ ಬಾರದ ವಸ್ತು ಥರ ಇರ್ಬೋದು. ನನ್ನ ಜೀವನ ಇಷ್ಟೇ, ನಾನಿನ್ನು ಯಾರಿಗೂ ಉಪಯೋಗ ಆಗೋದಿಲ್ಲ, ನನ್ನ ಜೀವನ ನನಗೆ ಉಪಯೋಗ ಆಗ್ತಾ ಇಲ್ಲ, ಇನ್ನು ಯಾರಿಗೂ ಉಪಯೋಗ ಆಗುತ್ತೆ? ನನ್ನ ಕುಟುಂಬಕ್ಕೆ ನಾನೊಂದು ಶಾಪ, ನನ್ನ ಊರಿಗೆ ಒಂದು ಶಾಪ, ನನ್ನ ಸಭೆಗೆ ಒಂದು ಶಾಪ, ನನಗೆ ನಾನು ಒಂದು ಶಾಪ ಆಗಿದ್ದೀನಿ, ಏನೂ ಪ್ರಯೋಜನ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಒಂದು ವೇಳೆ ನಿಮ್ಮ ಪರಿಸ್ಥಿತಿನೂ ಹಾಗೇ ಇರ್ಬೋದು, ಎಲ್ಲ ಮುಗಿದೋಯ್ತು ಅಂತಲೂ ಇರ್ಬೋದು, ಇನ್ನೇನು ಆಗಲಿಕ್ಕಿಲ್ಲ ಅಂತಲೂ ಇರ್ಬೋದು. ಆದರೆ ಏನು ದೇವರ ಆಲೋಚನೆ ಕೊಟ್ಟರೋ, ಸಮಸ್ಯೆ ಇರುವ ನಿನ್ನನ್ನು, ಬಲಹೀನತೆ ಇರುವ ನಿನ್ನನ್ನು, ಕೊರತೆ ಇರುವ ನಿನ್ನನ್ನು, ಪಾಪದಲ್ಲಿರುವ ನಿನ್ನನ್ನು, ಅಶುದ್ಧತೆಯಲ್ಲಿರುವ ನಿನ್ನನ್ನು, ಕೀಳಾಗಿರುವ ನಿನ್ನನ್ನು, ಓಕೆ, ದೇವರು ಹುಡುಕಿ ಇಲ್ಲಿ ಕರ್ಕೊಂಡು ಬಂದು ಹೇಳ್ತಾ ಇದ್ದಾರೆ, ನಿನ್ನ ಸಮಸ್ಯೆನೇ ಬಗೆಹರಿಸಲಿಕ್ಕಲ್ಲ ನಾನು ನಿನ್ನನ್ನು ಕರ್ಕೊಂಡು ಬಂದಿರೋದು, ಅನೇಕರ ಸಮಸ್ಯೆಗೆ ನಿನ್ನನ್ನು ಒಂದು ಪರಿಹಾರವಾಗಿ ಮಾಡಲಿಕ್ಕೆ ನಾನು ಕರ್ಕೊಂಡು ಬಂದಿರೋದು ಅಂತ. ಅದು ದೇವರು ನನಗೆ ಹೇಳಿದ್ದಾರೆ ಅಂತ ನೀವು ಏನನ್ನೂ ಪರಿಗಣಿಸದೆ, ನನಗೆ ಯೋಗ್ಯತೆ ಇಲ್ಲ, ನಾನು ಪ್ರಾರ್ಥನೆಯೇ ಮಾಡ್ತಾ ಇಲ್ಲ, ನಾನು ಎಷ್ಟು ಕೆಟ್ಟ ಜೀವನ ಅಂತ ನನಗೆ ಮಾತ್ರ ಗೊತ್ತು, ಈ ರೀತಿಯೆಲ್ಲ ನೀವು ಅಂದ್ಕೋಬೋದು. ಒಂದು ವೇಳೆ ನಿಮ್ಮ ಕಂಡೀಷನ್ ಅದೇ ರೀತಿ ಇರ್ಬೋದು. ದೇವರೊಬ್ಬ ಮನುಷ್ಯನನ್ನು ಆಯ್ಕೆ ಮಾಡ್ಕೊಳ್ಳೋದು ಅವನ ಯೋಗ್ಯತೆ ನೋಡಿ ಅಲ್ಲ, ತಿಳ್ಕೊಳ್ಳಿ. ದೇವರೊಬ್ಬ ಮನುಷ್ಯನನ್ನು ಆಯ್ಕೆ ಮಾಡ್ಕೊಳ್ಳೋದು ಅವನ ಯೋಗ್ಯತೆ ನೋಡಿ ಅಲ್ಲ, ಅವನ ಪ್ರಾರ್ಥನೆ ನೋಡಿ ಅಲ್ಲ, ಅಥವಾ ಅವನ ವಿಶ್ವಾಸ ನೋಡಿನೂ ಅಲ್ಲ, ಅಥವಾ ಅವನ ಯಾವುದೇ ಕ್ವಾಲಿಟಿ ನೋಡಿನೂ ಅಲ್ಲ. ದೇವರೊಬ್ಬನ ಆಯ್ಕೆ ಮಾಡ್ಕೊಳ್ಳೋದು ಅವರ ಆಲೋಚನೆ ಪ್ರಕಾರ, ಅವ್ರ ಪ್ಲ್ಯಾನ್ ಪ್ರಕಾರ. ಅದನ್ನೇ ದೇವರು ಹೇಳಿದ್ದು, ದೇವರು ಕೊಟ್ಟ ಆಲೋಚನೆ. ನೀನು ಯಾವುದೇ ಕಂಡೀಷನ್ನಲ್ಲಿರು, ನೀನು ಯಾರೇ ಆಗಿರು, ಓಕೆ, ಎಂಥದ್ದೇ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರು, ಯಾವುದೇ ಜಾತಿಯವನೇ ಆಗಿರು,
ನಾಲೆಡ್ಜ್ ಇಲ್ಲದವನೇ ಆಗಿರು. ಓಕೆ, ದೇವರು ಹೇಳ್ತಾರೆ, ಅನೇಕರ ಸಮಸ್ಯೆಗಳಿಗೆ ನಾನು ನಿನ್ನನ್ನು ಒಂದು ಸೊಲ್ಯೂಷನ್ ಆಗಿ ಯೂಸ್ ಮಾಡ್ತೀನಿ. ಈಗ ನೀವೇನು ಮಾಡಬೇಕು ಅಂದರೆ, ಯು ಹ್ಯಾವ್ ಟು ಬಿಲೀವ್ ಲೈಕ್ ಅಬ್ರಹಾಮ್. ಅಬ್ರಹಾಮನ ವಿಶ್ವಾಸ ಇಟ್ಟನು, ಅದೇ ರೀತಿ ನೀವೇನು ಮಾಡಿದರೆ ಸಾಕು, ವಿಶ್ವಾಸ ಇಟ್ಟರೆ ಅಷ್ಟೇ ಸಾಕು. ದೇವರೇ, ಹಾಗಾದರೆ ಈಗೋ ಸಿದ್ಧನಿದ್ದೇನೆ. ಈಗೋ ಹೇಳಿ, ಈಗೋ ಸಿದ್ಧನಿದ್ದೇನೆ. ಯಾರು ಖುಷಿಲಿ ಹೇಳ್ತಾ ಇಲ್ಲ ಅಂದರೆ ಒಬ್ರಿಗೆ ವಿಶ್ವಾಸ ಇಲ್ವಾ? ನಿಮಗಲ್ಲ ಅನ್ಸುತ್ತಲ್ವಾ? ನನಗೆ. ದೇವರೇ, ನಾನು ರೆಡಿ. ಇಲ್ಲ, ಮರ್ಲಿನ ಹಾರಿ ಹೇಳ್ತಾ ಇದ್ದಾಳೆ, ಐ ಆಮ್ ರೆಡಿ ಅಂತ. ಪ್ರೈಸ್ ದಿ ಲಾರ್ಡ್. ಏನೋ ಒಂದು ಅಲ್ಲ ನಾವು ಮಾಡ್ತಾ ಇರೋದು, ನೀವು ಮಾಡ್ತಾ ಇರೋದೆಲ್ಲ ವಿಶ್ವಾಸದ ಕಾರ್ಯ. ಈಗೋ ಸಿದ್ಧನಿದ್ದೇನೆ. ದೇವರೇ, ನೀನು ನನಗೆ ಹೇಳಿದ್ಯಾ, ಇದು ನಾನೇ ತಗೊಳ್ತೀನಿ. ಐ ಆಮ್ ರೆಡಿ, ಹಿಯರ್ ಐ ಆಮ್ ಓ ಲಾರ್ಡ್. ಈಗೋ ಕರ್ತನ ಸೇವಕಿ, ನಿಮ್ಮ ಇಚ್ಛೆ ಪ್ರಕಾರ ನೀವೇನು ಪ್ಲಾನ್ ಮಾಡಿದ್ರು ಅದು ನನ್ನಲ್ಲೇ ಆಗ್ಬಿಡ್ಲಿ. ಮತ್ತೆ ಮರಿಯಾಳೇನು ಹೇಳಿದರು, ಅದನ್ನೇ. ಆಯಿತಾ? ಅಸಾಧ್ಯಕರವಾದದ್ದು ದೇವರು ಆಕೆಯ ಮುಖಾಂತರ ಆಕೆಯಲ್ಲಿ ಮಾಡಿದ್ರ. ಪ್ರಪಂಚ ಸೃಷ್ಟಿಯಾದ ಅಂದಿನಿಂದ ಇವತ್ತಿನವರೆಗೆ ಕನ್ಯೆಯೊಬ್ಬಳು ಗರ್ಭ ಧರಿಸಿಲ್ಲ. ಗರ್ಭ ಧರಿಸಿ ಆದಮೇಲೆ ಅವಳನ್ನ ಕನ್ಯೆ ಅಂತ ಯಾರು ಕರೆಯೋಕ್ಕಾಗೋದೂ ಇಲ್ಲ. ಆದರೆ ಕನ್ಯೆಯೊಬ್ಬಳು ಗರ್ಭ ಧರಿಸಿ ಪುತ್ರನಿಗೆ ಜನ್ಮ ಕೊಡ್ತಾಳೆ ಅಂತ ಪ್ರವಾದಿ ಹೇಳಿದ ಮಾತು ನನ್ನಲ್ಲಿ ನೆರವೇರಲಿ, ನಾನು ರೆಡಿ ಇದ್ದೀನಿ ಅಂತ ಒಂದು ಕನ್ನಿಕೆ, ಸಾಧಾರಣ ಕನ್ನಿಕೆ ಕನ್ಯಾ ಮರಿಯಮ್ಮನವರು ಹೇಳಿದಾಗ ದೇವರು ಅದನ್ನು ನೆರವೇರಿಸಿದ್ಲು. ಎಲಿಜಬೆತ್ ಅಮ್ಮಳು ಹೇಳ್ತಾಳೆ, ನೀನು ನಂಬಿ ಧನ್ಯಳಾದೆ. ನೀನು ನಂಬಿ ಧನ್ಯಳಾದೆ. ನೀನೇನು ಮಾಡಿ ಧನ್ಯಳಾದೆ ಅಂತ ಹೇಳಲಿಲ್ಲ. ಅಬ್ರಹಾಮ ನಂಬಿ ಧನ್ಯನಾದ, ಏನು ಮಾಡಿ ಧನ್ಯನಾಗಲಿಲ್ಲ. ನಾವು ಎಲ್ಲಿ ಫೇಲ್ ಆಗ್ತಾ ಇದೀವಿ ಗೊತ್ತಾ? ಮಾಡಿ 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 ಹಾಳಾಗಿ ಹೋಗ್ತಾ ಇದ್ದೀವಿ, ಧನ್ಯರಾಗ್ತಾ ಇಲ್ಲ. ಏನು ಮಾಡಿ ಮಾಡಿ? ಪ್ರಾರ್ಥನೆ ಮಾಡಿ ಮಾಡಿ ಮಾಡಿ, ಉಪವಾಸ ಮಾಡಿ ಮಾಡಿ ಮಾಡಿ, ರಿಟ್ರೀಟ್ ಮಾಡಿ 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 ಮಾಡಿ, ಎಲ್ಲ ಮಾಡಿ 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 ಹಾಳಾಗೋಗ್ತಾ ಇದ್ದೀರಾ. ಮಾಡೋದನ್ನು ನಿಲ್ಲಿಸಿ ದೇವರ ಆಲೋಚನೆಯನ್ನು ಹೃದಯದಲ್ಲಿ ನಂಬೋದನ್ನು ಕಲೀರಿ, ಆಗ ಧನ್ಯರಾಗ್ತೀರ. ಸ್ಟಾಪ್ ಡೂಯಿಂಗ್, ಸ್ಟಾರ್ಟ್ ಬಿಲೀವಿಂಗ್. ಸ್ಟಾಪ್ ಡೂಯಿಂಗ್ ಥಿಂಗ್ಸ್, start believing in your heart. Learn to believe in your heart. You will see the glory of God. ಕಲಿಬೇಕು. ಈ ಧ್ಯಾನ ಕೂಟದಲ್ಲಿ ನಾವು ಕಲಿಬೇಕು. ವಿ ಮಸ್ಟ್ ಲರ್ನ್ ಹೌ ಟು ಬಿಲೀವ್. ಹೇಗೆ ನಂಬೋದು ಕಲಿಬೇಕು. ನಾವು ಮಾಡಿ 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 ಅದೇ ಏನೋ ನಂಬಿಕೆ, ನಾವೇ ದೊಡ್ಡ ವಿಶ್ವಾಸಿಗಳು ಅಂತ ನಮ್ಮ ಮೈಂಡಿಗೆ ಬಂದುಬಿಟ್ಟಿದೆ. ವಿಶ್ವಾಸಿ ಇನ್ನೂ ಆಗಿಲ್ಲ ನೀನು. ಯಾಕೆಂದರೆ ನೀವೇನೋ ತುಂಬ ಏನೋ ಮಾಡಿಬಿಟ್ಟಿದ್ದೀರಾ. ಮಾಡಿದಂದ್ರೇನು? ಡೈಲಿ ಚರ್ಚಿಗೆ ಬರೋದು, ಡೈಲಿ ಪ್ರಾರ್ಥನೆ ಮಾಡೋದು, ಬೈಬಲ್ ಓದೋದು, ಕ್ಯಾಂಡಲ್ ಅಂಟಿಸೋದು, ಕಾಣಿಕೆ ಹಾಕೋದು, ಅದು ಇದು ಏನೇನೋ ತುಂಬ ಮಾಡಿಬಿಟ್ಟಿದ್ದೀರಾ. ಸೊ ಇದರೆಲ್ಲ ಮಾಡಿ ನೀವೇನು ತಿಳ್ಕೊಬಿಟ್ಟಿದ್ದೀರಾ ಅಂದರೆ, ನೀವು ಅಂದ್ಕೊಂಡಿರೋದು ನೀವೇ ದೊಡ್ಡ ವಿಶ್ವಾಸಿ ಅಂತ. ಆ್ಯಕ್ಚುಲಿ ನೀವು ವಿಶ್ವಾಸಿನೇ ಅಲ್ಲ, ನೀವಿನ್ನು ವಿಶ್ವಾಸಕ್ಕೆ ಬರಬೇಕಷ್ಟೇ. ಕಲಿಬೇಕು, ಕಲಿಯೋಣ. ಈಗ ನಿಮಗೆ ಹೇಳುವಾಗ ಸ್ವಲ್ಪ ಕಷ್ಟ ಆಗ್ಬೋದು ಆಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ, ಆದರೆ ಕಲಿಬೇಕು ನಾವು. ಅಬ್ರಹಾಮನು ವಿಶ್ವಾಸ ಇಟ್ಟ, ಮರಿಯಳು ವಿಶ್ವಾಸ ಇಟ್ಟರು. ಬೈಬಲ್ನಲ್ಲಿ ಅನೇಕರು ವಿಶ್ವಾಸ ಇಟ್ಟಿದ್ದನ್ನು ನಾವು ನೋಡ್ತೀವಿ. ಅದೇ ರೀತಿ ನಾವು ವಿಶ್ವಾಸ ಇಟ್ಟರೆ ದೇವರ ಕಾರ್ಯ ನೋಡಲಿಕ್ಕಾಗ್ತದೆ. ಮೋಶೆಯನ್ನು ದೇವರು ಕರೆದೇನು ಹೇಳಿದರು? ನಾನು ನಿನ್ನನ್ನು ಏನು ಮಾಡ್ತೀನಿ? ಇಸ್ರಾಯೇಲ್ ಜನರ ವಿಮೋಚಕನಾಗಿ ನಿನ್ನನ್ನು ಅಪಾಯಿಂಟ್ ಮಾಡಿದ್ದೀನಿ ಅಂತ. ಇಸ್ರಾಯೇಲ್ ಜನರ ವಿಮೋಚನೆಗಾಗಿ ನಾನು ನಿನ್ನನ್ನು ಈಜಿಪ್ಟಿಗೆ ಕಳಿಸ್ಕೊಡ್ತೀನಿ ಅಂತ. ಈಜಿಪ್ಟಿನಿಂದ ಹೆದರ್ಕೊಂಡು ಓಡಿ ಬಂದ ಮನುಷ್ಯ ಒಂದು ಕಾಲದಲ್ಲಿ, ಬದುಕಿದ್ರೆ ಸಾಕು, ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತ ಹೇಳಿ ಈಜಿಪ್ಟ್ ದೇಶದಿಂದ ಓಡಿ ಹೋದ ಮನುಷ್ಯ ಹೆದರ್ಕೊಂಡು ಪ್ರಾಣ ಉಳಿಸ್ಕೊಳ್ಳಿಕ್ಕೆ, ಸ್ವಂತ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ
ಓಡಿ ಹೋಗಿ ಎಲ್ಲೋ ಬದುಕ್ತಾ ಇದ್ದ ಮನುಷ್ಯ 80 ವಯಸ್ಸಾದಾಗ ಮುದಿ ಪ್ರಾಯದಲ್ಲಿ ಓಡಲಿಕ್ಕೂ ಆಗದೆ ಇರೋ ಕಾಲದಲ್ಲಿ 40 ವರ್ಷ ಒಳ್ಳೆ ಯಂಗ್ ಏಜ್ ಇದ್ದಾಗ ಓಡ್ಲಿಕ್ಕೆ ಬಲ ಇದ್ದಾಗ ತಪ್ಪಿಸ್ಕೊಂಡ, ಪ್ರಾಣ ಉಳಿಸ್ಕೊಂಡ. 80 ವಯಸ್ಸಾದಾಗ ಓಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ದೇವ್ರು ಕರೆದು ಹೇಳ್ತಾ ಇದ್ದಾರೆ, ನೀನು ಎಲ್ಲಿಂದ ಓಡ್ ಬಂದಿದೆಯೋ, ಯಾರಿಗೆ ಎದುರ್ಕೊಂಡು ಓಡ್ ಬಂದಿದೆಯೋ ಅದೇ ಜಾಗಕ್ಕೆ ನಾನು ನಿನ್ನನ್ನು ಕಳಿಸ್ತೀನಿ. ಅಲ್ಲಿ ನನ್ನ ಜನರಿಗೆ ವಿಮೋಚನೆ ಕೊಡುವ ಒಬ್ಬ ವಿಮೋಚಕನಾಗಿ ನಾನು ನಿನ್ನನ್ನು ಕಳಿಸ್ತೀನಿ. ಮೋಶೆ ನಂಬದ, ಹಿ ಬಿಲೀವ್ಡ್. ಮೋಶೆ ನಂಬಿಕೆ ಇಟ್ಟ. ಸ್ವಲ್ಪ ಆರ್ಗ್ಯುಮೆಂಟ್ ಆಯಿತು ಮೋಶೆಗೂ ದೇವರಿಗೂ. ಫೈನಲಿ ಹಿ ಬಿಲೀವ್ಡ್. ಅವನು ಒಪ್ಕೊಂಡ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಆಲೋಚನೆಗಳು ನಮ್ಮ ಆಲೋಚನೆ ಥರ ಅಲ್ಲ. ನಮ್ಮ ಆಲೋಚನೆ ಥರ ಅಲ್ಲ. ನಾವು ಆಲೋಚನೆ ಮಾಡೋದು ಮಾನುಷಿಕವಾಗಿರುತ್ತೆ. ಓಕೆ, ವಿ ಆಲ್ವೇಸ್ ಥಿಂಕ್ ಇನ್ ಎ ಹ್ಯೂಮನ್ ವೇ. ಓಕೆ, ಹ್ಯೂಮನಿಸ್ಟಿಕ್ ವೇ ಆಫ್ ಥಿಂಕಿಂಗ್. ನಮ್ಮ ಆಲೋಚನೆಗಳು ಯಾವತ್ತಿದ್ರೂ ಪ್ರಾಪಂಚಿಕವಾದದ್ದು, ವರ್ಲ್ಡ್ಲಿ ವೇ ಆಫ್ ಥಿಂಕಿಂಗ್, ಹ್ಯೂಮನ್ ಥಿಂಕಿಂಗ್. ದೇವರಿಗೆ ನಮ್ಮ ಬಗ್ಗೆ ಇರುವ ಆಲೋಚನೆಗಳು ಮಾನುಷಿಕವಾದದ್ದಲ್ವೇ ಅಲ್ಲ. ಗಾಡ್ ಹ್ಯಾಸ್ ಥಾಟ್ಸ್ ಅಬೌಟ್ ಯು, ನಾಟ್ ಇನ್ ಎ ವರ್ಲ್ಡ್ಲಿ ವೇ, ನಾಟ್ ಇನ್ ಎ ಹ್ಯೂಮನ್ ವೇ, ಬಟ್ ಇನ್ ಎ ಡಿವೈನ್ ವೇ ಆಫ್ ಥಾಟ್ಸ್, ಹೆವನ್ಲಿ ವೇ ಆಫ್ ಥಾಟ್ಸ್ ಗಾಡ್ ಹ್ಯಾಸ್ ಅಬೌಟ್ ಯು. ನಿನ್ನ ಕುರಿತಾಗಿ ದೇವರಿಗಿದೆ. ಯಾವಾಗ ಆ ದೇವರ ಥಾಟ್ಸ್ಗೆ ನಿನ್ನ ಲೈಫ್ ಕನೆಕ್ಟ್ ಆಗುತ್ತೋ ಅವತ್ತೇ ನಿನ್ನ ಜೀವನದಲ್ಲಿ ಸಮಾಧಾನ, ಅವತ್ತೇ ತೃಪ್ತಿ. ಅದೇ ನಿಜವಾದ ಜೀವನ. ಲೈಫ್ ಪ್ರಾರಂಭ ಆಗೋದಲ್ಲೇ. ವೆನ್ ಯುವರ್ ಹಾರ್ಟ್ ಆರ್ ಯುವರ್ ಲೈಫ್ ಕನೆಕ್ಟ್ಸ್ ವಿತ್ ದ ಥಾಟ್ಸ್ ಆಫ್ ಗಾಡ್, ಯುವರ್ ರಿಯಲ್ ಲೈಫ್ ಬಿಗಿನ್ಸ್ ದೇರ್. ಅಲ್ಲಿವರೆಗೂ ಈಗ ಹೇಗಿದ್ದೀರಾ ಹಾಗೆ ಒದ್ದಾಟ, ನರಳಾಟ, ಟೆನ್ಷನ್, ಪ್ರಾರ್ಥನೆ, ಧ್ಯಾನ, ಕೌನ್ಸ್ಲಿಂಗ್, ಚರ್ಚು, ಇದೇ ಎಲ್ಲ ಇರುತ್ತೆ. ಹೀಗೆ ಚೌಚೌಬಾತ್ ಥರ ಇರ್ತೀರಿ. ಸತ್ಯನ ಹೋಗೋದಿಲ್ಲ, ಇರ್ತೀರಿ. ಕೆಲವರು ಸಾಯ್ತಾರೆ ಆತ್ಮಹತ್ಯೆ ಮಾಡಿಕೊಂಡು, ಕೆಲವರು ಟೆನ್ಷನ್ ಮಾಡ್ಕೊಂಡು ಸಾಯ್ತಾರೆ, ಕೆಲವರು ಇನ್ನೇನೋ ಆಗಿ ಸಾಯ್ತಾರೆ, ದೇವರು ಕೊಟ್ಟ ಆಯುಸ್ ಪೂರ್ತಿ ಮುಗಿಸ್ದೇನೆ ಸಾಯ್ತಾರೆ, ಕೆಲವರು ಪೂರ್ತಿ ಮುಗಿಸಿನೂ ಸಾಯೋರು ಇದ್ದಾರೆ. ಆದರೆ ಆಯಸ್ ಪೂರ್ತಿ ಮುಗಿಸ್ತಿರೋ, ಸೆಂಟ್ರಲ್ಲಿ ಸತ್ತು ಹೋಗ್ತಿರೋ ಅನ್ನೋದು ಮುಖ್ಯ ಅಲ್ಲ. ದೇವರ ಚಿತ್ತವನ್ನು ನೆರವೇರಿಸಿ ಸಾಯ್ತೀರಾ, ದೇವರ ಚಿತ್ತವನ್ನು ನೆರವೇರಿಸ್ತಾ ಬದುಕ್ತಾ ಇದ್ದೀರಾ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ನೀವೇನೋ ಮಾಡೋದಲ್ಲ ಮುಖ್ಯ. ಕೆಲವರು ಹೇಳ್ತಾರಲ್ಲ, ನಾನು ಇದೆಲ್ಲ ಸಾಧಿಸಿಬಿಟ್ಟಿದ್ದೀನಿ ಅಂತ. ಇರ್ಬೋದು, ಆದರೆ ದೇವರ ಆಲೋಚನೆ ಸಾಧಿಸಿದೆಯಾ? ಒಬ್ಬ ಮನುಷ್ಯನೊಬ್ಬ ಕ್ರೈಸ್ತ ವಿಶ್ವಾಸಿಯ ಅಚೀವ್ಮೆಂಟ್ ಏನು ಗೊತ್ತಾ? ದೇವರ ಆಲೋಚನೆ ನಿನ್ನ ಜೀವಿತದಲ್ಲಿ ನೀನು ಫುಲ್ಫಿಲ್ ಮಾಡೋದೇ ಒಬ್ಬ ಕ್ರೈಸ್ತ ವಿಶ್ವಾಸಿಯ ನಿಜವಾದ ಅಚೀವ್ಮೆಂಟ್. ವಾಟ್ ಈಸ್ ದ ಟ್ರೂ ಅಚೀವ್ಮೆಂಟ್ ಆಫ್ ಎ ಬಿಲೀವರ್, ಆಫ್ ಎ ಕ್ರಿಶ್ಚಿಯನ್, ಆಫ್ ಎ ಚೈಲ್ಡ್ ಆಫ್ ಗಾಡ್ ಈಸ್ ಟು ಫುಲ್ಫಿಲ್ ಗಾಡ್ಸ್ ಪ್ಲ್ಯಾನ್ ಇನ್ ಯುವರ್ ಲೈಫ್. ಕೆಲವು ಟೈಮ್ ನೀವು ಯೋಚನೆ ಮಾಡ್ಬೋದು, ನಾನು ಕಷ್ಟಪಟ್ಟು ಓದಿ ಪಾಸಾಗಿ ಫಸ್ಟ್ ಕ್ಲಾಸ್ ಆಗಿ ಒಳ್ಳೆ ಜಾಬ್ ಆಗಿ ಅದಾಗಿ ಇದಾಗಿ ಆಮೇಲೆ ಏನೇನೋ ಮಾಡಿ ನನ್ನ ಜೀವನದಲ್ಲಿ ತುಂಬ ಅಚೀವ್ಮೆಂಟ್ ಮಾಡಿದ್ದೀನಿ. ನೋಡಿ ಬ್ರದರ್, ಇದೆಲ್ಲ ಮೆಡಲ್ಗಳು ನನಗೆ ಸಿಕ್ಕಿರೋದು ಅಚೀವ್ಮೆಂಟ್ಗೆ. ಇದೆಲ್ಲ ಸರ್ಟಿಫಿಕೇಟ್ಸ್ಗಳು ನನ್ನ ಅಚೀವ್ಮೆಂಟ್ಗೆ ಸಿಕ್ಕಿರೋದು. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿರೋದು, ಇದು ಇಡೀ ಪ್ರಪಂಚನೇ ಕೊಟ್ಟಿರೋದು, ಇದು ರಾಷ್ಟ್ರಪತಿ ಕೊಟ್ಟಿರೋದು, ಇದು ಹೈಸ್ಕೂಲಲ್ಲಿ ಕೊಟ್ಟಿರೋದು, ಇದು ಪ್ರೈಮರಿಲಿ ಕೊಟ್ಟಿರೋದು, ಇದು ಆ ಚರ್ಚಲ್ಲಿ ಕೊಟ್ಟಿರೋದು, ಇದು ಪೋಪ್ ಅವ್ರು ಕೊಟ್ಟಿರೋದು, ಇದು ಬಿಷಪ್ ಅವ್ರು ಕೊಟ್ಟಿರೋದು, ಇದು ನಮ್ಮ ಆಫೀಸಲ್ಲಿ ಕೊಟ್ಟಿರೋದು, ಇದು ಮ್ಯಾನೇಜರ್ ಕೊಟ್ಟಿರೋದು, ಇದೆಲ್ಲ ಕೊಟ್ಟಿರೋದು. ಇದೆಲ್ಲ ನನ್ನ ಅಚೀವ್ಮೆಂಟ್. ದೇವ್ರ ಮುಂದೆ ಈ ಅಚೀವ್ಮೆಂಟ್ ತಗೊಂಡು ಹೋದರೆ ದೇವ್ರು ಹೇಳ್ತಾರೆ, ನಿನ್ನ ಜೀವನದಲ್ಲಿ ನೀನು ಏನೂ ಅಚೀವೇ ಮಾಡಿಲ್ಲ, ಎಲ್ಲೋ ಮೈಗಳನ್ನಾದ ದುಷ್ಟ ಸೇವಕ, ಹೋಗು ಅಲ್ಲಿ ಬೇರೆ ಕಡೆಗೆ ಅಂತಾರೆ. ನಿನ್ನ ಅಚೀವ್ಮೆಂಟ್ ಇದಲ್ಲ. ಇದನ್ನು ಅಚೀವ್ ಮಾಡಲಿಕ್ಕೆ ನೀನು ಬೇಕಾಗಿರಲಿಲ್ಲ. ನನಗೆ ಅವ್ರದ್ದು ಇವ್ರದ್ದು ಸರ್ಟಿಫಿಕೇಟ್ಸು ಮೆಡಲ್ಸು ಎಲ್ಲ ತಗೊಂಡು ಬರಲಿಕ್ಕೆ ನನಗೆ ನಿನ್ನ ಅವಶ್ಯಕತೆ ಇರಲಿಲ್ಲ. ಆದರೆ ನನಗೆ ನಿನ್ನ ಅವಶ್ಯಕತೆ ಇದೆ. ಯಾಕೆ ಅಂದರೆ ನನ್ನ ಮೈಂಡಲ್ಲಿ ಒಂದು ಪ್ಲ್ಯಾನ್ ಇದೆ.
ಅದು ನಿನ್ನ ಹಾರ್ಟಲ್ಲಿ ನೀನು ತೆಗೆದುಕೊಂಡು ಫುಲ್ಫಿಲ್ ಮಾಡಬೇಕಾಗಿತ್ತು. ಅದೇ ನಿನ್ನ ಅಚೀವ್ಮೆಂಟ್. ಸ್ನಾನಿಕ ಯೋಹಾನನ ಅಚೀವ್ಮೆಂಟ್ ಏನು ಗೊತ್ತಾ? ಸಾವಿರಾರು ಜನಕ್ಕೆ ಬ್ಯಾಪ್ಟಿಸಮ್ ಕೊಡೋದಾಗಿರಲಿಲ್ಲ. ಸ್ನಾನಿಕ ಯೋಹಾನನ ಅಚೀವ್ಮೆಂಟ್ ದೊಡ್ಡ ಪ್ರೇಯರ್ ಗ್ರೂಪ್ ಕಟ್ಟೋದಲ್ಲ. ಸ್ನಾನಿಕ ಯೋಹಾನನ ಅಚೀವ್ಮೆಂಟ್ ಇಷ್ಟೇ, ಯೇಸುವೆ ಲೋಕೋದ್ಧಾರಕ ಎಂದು ಅಲ್ಲಿರುವ ಜನರಿಗೆ ತೋರಿಸಿ ಅವರಿಗೊಂದು ಬ್ಯಾಪ್ಟಿಸಮ್ ಕೊಡಬೇಕಾಗಿತ್ತು. ಪ್ರಭುವಿನ ಮುಂದೂತನಾಗಿ ಯೇಸುವನ್ನು ಇಸ್ರಾಯೇಲ್ ಜನರಿಗೆ ಪರಿಚಯ ಮಾಡಿಕೊಡ್ಬೇಕಾಗಿತ್ತು. ಈಗೋ ನೋಡಿ, ಇದೆ ಲೋಕದ ಪಾಪವನ್ನು ಪರಿಹರಿಸುವ ದೇವರ ಕುರಿಮರಿ. ಇಸ್ರಾಯೇಲ್ ಜನಕ್ಕೆ ಯೇಸು ಕ್ರಿಸ್ತರನ್ನ ತೋರಿಸ್ಕೊಟ್ರು. ಅದಾದಮೇಲೆ ತಲೆ ತೆಗೆದ್ರು. ಅವ್ರದ್ದು ಅಚೀವ್ಮೆಂಟ್ ಅವ್ರದ್ದು. ನಾವು ಯೋಚನೆ ಮಾಡ್ತೀವಿ, ಜಾನ್ ದಿ ಬ್ಯಾಪ್ಟಿಸ್ಟ್ ವಾಟ್ ಹಿ ಅಚೀವ್ಡ್? ನಥಿಂಗ್. ಅವ್ರು ಏನು ಅಚೀವ್ ಮಾಡಿದರು? ಏನೂ ಮಾಡಿಲ್ಲ. ಅವ್ರು ಮಾಡಿದ ಅಚೀವ್ಮೆಂಟ್ ನಾವು ಯಾರು ಮಾಡೋದು ಇಲ್ಲ, ಮಾಡಲಿಕ್ಕೆ ಆಗೋದು ಇಲ್ಲ. ಅದಕ್ಕೆ ಯೇಸು ಹೇಳಿದ್ದು, ಮನುಷ್ಯನಾಗಿ ಹುಟ್ಟಿದ್ರಲ್ಲಿ ಸ್ನಾನಿಕ ಯೋಹಾನನಿಗಿಂತ ಶ್ರೇಷ್ಠನಾದವನು ಯಾರು ಹುಟ್ಟಿಲ್ಲ ಅಂತ. ಯಾರು ಹುಟ್ಟಿಲ್ಲ. ಯಾಕಂದರೆ ಅವ್ರ ಅಚೀವ್ಮೆಂಟ್ ಬೇರೆ, ಒಬ್ಬೊಬ್ರದ್ದು ಅಚೀವ್ಮೆಂಟ್ ಒಂದೊಂದು ಥರ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಹೇಳ್ತಾ ಇರೋದು ಲೋಕದ ಒಂದು ಅಚೀವ್ಮೆಂಟ್ ಬಗ್ಗೆ ಅಲ್ಲ. ಅದಕ್ಕೆ ಬೇಕಾದಷ್ಟು ಯೂನಿವರ್ಸಿಟಿಯಲ್ಲಿ ನಿಮಗೆ ಹೇಳ್ತಾರೆ, ಬೇರೆ ಅನೇಕ ಧ್ಯಾನಗಳಲ್ಲಿ, ಧ್ಯಾನ ಕೇಂದ್ರಗಳಲ್ಲೆಲ್ಲ ಹೇಳ್ಕೊಡ್ತಾರೆ ಲೋಕದ ಅಚೀವ್ಮೆಂಟ್ ಹೇಗೆ ಮಾಡೋದು, ಮೆಡಲ್ ಹೇಗೆ ತೊಗೊಳ್ಳೋದು, ಸರ್ಟಿಫಿಕೇಟ್ ಹೇಗೆ ತೊಗೊಳ್ಳೋದು ಅಂತ. ಇವತ್ತು ಧ್ಯಾನ ಕೇಂದ್ರಗಳು ಇದೆ, ಯೂನಿವರ್ಸಿಟಿಗಳು ಇದೆ, ಬೇರೆ ಬೇರೆ ಜಾಗಗಳು ಇದೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರ ಬೈಬಲ್ ಪುಸ್ತಕ ನಮಗೆ ಹೇಳ್ಕೊಡೋದು, ಏನು ನೀನು ಅಚೀವ್ ಮಾಡಬೇಕು ಅಂದರೆ, ದೇವರು ನಿನ್ನ ಕುರಿತಾಗಿ ಏನು ಆಲೋಚನೆ ಮಾಡಿ ನಿನ್ನನ್ನು ಭೂಮಿಗೆ ಕಳಿಸಿದಾರೋ ಅದು ನಿನ್ನ ಲೈಫಲ್ಲಿ ನೀನು ಫುಲ್ಫಿಲ್ ಮಾಡ್ತಾ ಬದುಕಬೇಕು. ದ್ಯಾಟ್ ಮಸ್ಟ್ ಬಿ ಯುವರ್ ಅಚೀವ್ಮೆಂಟ್. ಅದು ಏನು ಅಂತ ನೀನು ಕಂಡ್ಕೊಬಿಟ್ರೆ ಪಾಸ್. ಅದು ಏನು ಅಂತ ಕಂಡ್ಕೊಂಡ್ಬಿಟ್ರೆ ನಿನ್ನ ಜೀವಿತದಲ್ಲಿ ನೀನು ಪಾಸಾದೆ. ಇಲ್ಲೇ ಇದ್ದರೆ ಏನೆಲ್ಲ ಅಚೀವ್ಮೆಂಟ್ ಮಾಡಿದ್ರು ನಿನ್ನ ಜೀವನದಲ್ಲಿ ನೀನು ಫೇಲ್ ಆದೆ. ಯು ಆರ್ ಎ ಬಿಗ್ ಫೇಲಿಯರ್. ನಾವು ಯಾಕೆ ಸೋತು ಹೋಗ್ತಾ ಇದ್ದೀವಿ, ಯಾಕೆ ತುಂಬ ವರೀಡ್ ಆಗಿದ್ದೀವಿ ಅಂದರೆ, ವಿ ಆರ್ ಟ್ರೈಯಿಂಗ್ ಟು ಅಚೀವ್ ಸಮಥಿಂಗ್ ವಾಟ್ ಈಸ್ ಇನ್ ಅವರ್ ಮೈಂಡ್, ವಾಟ್ ಈಸ್ ಇನ್ ದ ಮೈಂಡ್ಸ್ ಆಫ್ ಅ ಪೇರೆಂಟ್ಸ್. ನಮ್ಮ ಪೇರೆಂಟ್ಸ್ ಮೈಂಡಲ್ಲಿ ಏನಿದೆಯೋ, ಅಥವಾ ನಮ್ಮ ಮೈಂಡಲ್ಲಿ ಏನಿದೆಯೋ, ಫ್ರೆಂಡ್ಸ್ ಮೈಂಡಲ್ಲಿ ಏನಿದೆಯೋ, ಅಥವಾ ಪ್ರಪಂಚ ಏನು ಹೇಳ್ಕೊಡ್ತಾ ಇದೆಯೋ, ಅದನ್ನು ಅಚೀವ್ ಮಾಡಲಿಕ್ಕೋಸ್ಕರ ನಾವು ತುಂಬ ಎಫರ್ಟ್ ಹಾಕ್ತೀವಿ, ಎನರ್ಜಿ ಎಲ್ಲ ಯೂಸ್ ಮಾಡ್ತೀವಿ, ಪ್ರೇಯರ್ ಮಾಡ್ತೀವಿ, ಫಾಸ್ಟಿಂಗ್ ಮಾಡ್ತೀವಿ, ರಿಟ್ರೀಟ್ಗೆ ಹೋಗ್ತೀವಿ, ಕೌನ್ಸಿಲಿಂಗ್ಗೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಆದರೂ ಜೀವನದಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗೋದು ಇಲ್ಲ. ಒಂದು ವೇಳೆ ನಿಮಗೆ ನೀವು ಅಂದ್ಕೊಂಡಿದ್ದು ಸಿಕ್ಕಿದ್ರೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಕಾರಣ ಏನು ಅಂದರೆ, ನೀವು ಯಾವತ್ತೂ ದೇವರ ಪ್ಲ್ಯಾನ್ ಜೊತೆಗೆ ಕೋಪ್ರೇಟ್ ಮಾಡಿಲ್ಲ. ಈ ಧ್ಯಾನದಲ್ಲಿ ನಾವು ಕಲಿಬೇಕು, ಹೌ ಕ್ಯಾನ್ ಐ ಕೋಪರೇಟ್ ವಿತ್ ದ ಪ್ಲ್ಯಾನ್ ಆಫ್ ಗಾಡ್ ಇನ್ ಮೈ ಲೈಫ್. ಯಾವ ರೀತಿಯಲ್ಲಿ ದೇವರ ಆಲೋಚನೆ ಜೊತೆಗೆ ನಾನು ಕೋಪರೇಟ್ ಮಾಡ್ಬೋದು, ಸಹಕಾರ ಮಾಡ್ಬೋದು ಅನ್ನೋದನ್ನು ಕಲಿಬೇಕು. ಇವತ್ತಿನ ಪರಿಸ್ಥಿತಿಗೆ ನಿಜವಾಗಲೂ ಕಲೀಲೇಬೇಕು. ಯಾಕೆ ಅಂದರೆ ತಪ್ಪಾದ ಕಲಿಕೆಗಳು ಇತ್ತೀಚಿನ ದಿವಸದಲ್ಲಿ ಹೆಚ್ಚಾಗಿರೋದ್ರಿಂದ ಸರಿಯಾಗಿರೋದು ಏನು ಅನ್ನೋದು ಕಲಿಬೇಕಾದ ಅಗತ್ಯ ಇದೆ. ಕಲೀಲೇಬೇಕು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಈ ಕೊಯ್ನೋನಿಯಾ 10 ರಿಟ್ರೀಟ್ ಇದೆಯಲ್ವಾ, ಈ ರಿಟ್ರೀಟ್ ನಾವು ಪ್ಲ್ಯಾನ್ ಮಾಡಿದ್ದಲ್ಲ, ಆಯಿತಾ? ದೇವರು ಪ್ಲ್ಯಾನ್ ಮಾಡಿದ್ದು. ಯಾರು ಪ್ಲ್ಯಾನ್ ಮಾಡಿದ್ದು? ಆದ್ದರಿಂದ ಅವರೇ ನಡೆಸ್ತಾರೆ. ಯಾರು ನಡೆಸ್ತಾರೆ? ದೇವರೇ ನಡೆಸ್ತಾರೆ. ನಮಗಂತೂ ಗೊತ್ತಿಲ್ಲ ಏನು ಪ್ರಬೋಧನೆ ಮಾಡಬೇಕು ಅನ್ನೋದು, ನಮಗೆ ಗೊತ್ತಿಲ್ಲ. ಆದರೆ ಒಂದಂತೂ 100ಕ್ಕೆ 100 ಗೊತ್ತಿದೆ, ದೇವರೇ ನಡೆಸ್ತಾರೆ ಅನ್ನೋದು ಗೊತ್ತಿದೆ, ದೇವರೇ ಕೊಡ್ತಾರೆ ಅನ್ನೋದು ಗೊತ್ತಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಕಾರ್ಯ ದೇವರು ಮಾಡ್ತಾರೆ. ಮತ್ತು ನಾವೇನು ಮಾಡಬೇಕು ಕೇಳಿದರೆ, ಸುಮ್ಮನೆ ನಂಬಿಕೆಯಿಂದ ಸುಮ್ಮನೆ ಇದ್ಬಿಟ್ರೆ ಸಾಕು. ನೀನು ಎಕ್ಸ್ಟ್ರಾ ಏನೋ ಮಾಡಿದ್ರೇ ಪ್ರಾಬ್ಲಮ್ ಆಗೋದು. ನಾವೆಲ್ಲ ಏನಂದರೆ ಎಕ್ಸ್ಟ್ರಾ ತುಂಬ ಏನೇನೋ ಮಾಡಿಬಿಡ್ತೀವಿ, ಆಯಿತಾ? ಸುಮ್ಮನೆ ಅವ್ರ ಜೊತೆಗೆ ನಿಂತ್ಕೊಬಿಟ್ರೆ ಸಾಕು, ಅವ್ರು ಮಾಡ್ತಾರೆ.
ಯೇಸು ಸ್ವಾಮಿ ಗೆತ್ಸೆಮನೆ ತೋಪಿನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗುವಾಗ ಶಿಷ್ಯರಿಗೆ ಹೇಳಿದ್ದೇನು? ನೀವಿಲ್ಲಿ ಕುತ್ಕೊಂಡು ಹಲ್ಲೆಲೂಯಾ ಹೇಳ್ತಾ ಇರಿ, ನಾನು ಅಲ್ಲೋಗಿ ಪ್ರಾರ್ಥನೆ ಮಾಡಿ ಬರ್ತೀನಿ ಅಂತ ಹೇಳಿದ್ರಾ? ಏನು ಹೇಳಿದರು? ನೀವು ಇಲ್ಲಿ ಇರಿ ಅಂತ ಹೇಳಿದರು. ನೀವೇನು ಮಾಡಿ? ಇಲ್ಲಿ ಎಚ್ಚರವಾಗಿ ಇಲ್ಲಿ ನಾನೇನು ಮಾಡ್ತೀನಿ? ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬರ್ತೀನಿ ಅಂತ. ಇವ್ರ ಕೆಲಸ ಏನಾಗಿತ್ತು? ಅಲ್ಲಿ ಕುತ್ಕೊಂಡ್ರೆ ಸಾಕಿತ್ತು ಸುಮ್ಮನೆ. ಆದರೆ ಏನು ಮಾಡಿದ್ರು? ನಿದ್ದೆ ಮಾಡಿದ್ರು. ನೀವು ಸುಮ್ಮನೆ ಇರಿ, ಅವ್ರು ಮಾಡ್ತಾರೆ, ಅವ್ರು ಪ್ರಾರ್ಥಿಸ್ತಾರೆ, ನೀವು ಸುಮ್ಮನೆ ಕೂತ್ಕೊಳ್ಳಿ ಅಷ್ಟೇ. ಆ ಸುಮ್ಮನೆ ಇರಿ ಅನ್ನೋದು ತುಂಬ ಇದೆ. ಆದರೆ ನಾವೇನು ಮಾಡ್ತೀವಿ ಅಂದರೆ, ಈ ಸುಮ್ಮನೆ ಇರಲಾರ್ದೆ ನಾವೇ ಏನೋ ಎಲ್ಲ ಸಾಧನೆ ಮಾಡೋ ಥರ ವೆರೈಟಿ ಆಫ್ ಪ್ರೇಯರ್ ಎಲ್ಲ ಮಾಡಿ ಏನೇನೋ ಮಾಡಿ ಒದ್ದಾಡಿ ಹೋಗ್ಬಿಟ್ಟಿದ್ದೀವಿ ಇವತ್ತು. ಸುಮ್ಮನೆ ಇರಿ, ಬಿ ಸ್ಟಿಲ್. ದೇವರು ಹೇಳ್ತಾರೆ, ಶಾಂತವಾಗಿರು. ಆ್ಯಂಡ್ ನೋ ದಟ್ ಐ ಆಮ್ ಗಾಡ್, ಯು ಆರ್ ನಾಟ್. ನೋಬಡಿ ಎಲ್ಸ್. ಶಾಂತವಾಗಿ ಇರು, ನಾನೇ ದೇವರು ಎಂದು ತಿಳಿದುಕೋ. ಕೀರ್ತನೆ 146:10. Psalm 46 verse 10. ಬಿ ಸ್ಟಿಲ್. ಹೇಳಿ ನೋಡೋಣ, ಬಿ ಸ್ಟಿಲ್, ಬಿ ಸ್ಟಿಲ್, ಬಿ ಸ್ಟಿಲ್. ಯಾವಾಗ ಹೇಳಬೇಕು ಗೊತ್ತಾ? ಇದು ಯಾವಾಗಲೂ ಹೇಳಬೇಕು. ಗಂಡ ಹೆಂಡತಿಯರು ಯಾವಾಗ ಹೇಳ್ಬೇಕು ಗೊತ್ತಾ? ನೀವು ಡೈಲಿ ಹೇಳೋದು ಒಳ್ಳೆಯದೇ. ಗಂಡಂಗೆ ಏನಾದರೂ ಬೈಬೇಕು ಅಥವಾ ಹೆಂಡತಿಗೆ ಏನಾದರೂ ಹೇಳಬೇಕು ಅಂತಾಗ ಈ ವಾಕ್ಯ ಎದ್ದು ನಿಂತ್ಕೊಂಡು ನಿಮ್ಮ ಮೈಂಡಿಗೆ ಹೇಳಬೇಕೇನಂತ? ಬಿ ಸ್ಟಿಲ್ ಆ್ಯಂಡ್ ನೋ ದ್ಯಾಟ್ ಐ ಆಮ್ ಗಾಡ್, ಯು ಆರ್ ನಾಟ್. ಶಾಂತವಾಗಿರು, ನಾನು ದೇವರು, ನೀನಲ್ಲ. ಅದರಿಂದ ಕೈ ಎತ್ತಬೇಡ. ಶಾಂತವಾಗಿರು, ನಾನು ದೇವರು, ಆದ್ದರಿಂದ ಬಾಯಿ ಬಂದಿದ್ದೆಲ್ಲ ಹೇಳಬೇಡ. ನೀನು ದೇವರಲ್ಲ. ನೀನು ದೇವರಾಗಿದ್ದಿದ್ರೆ ಯು ಹ್ಯಾವ್ ದ ಫ್ರೀಡಮ್ ಟು ಡೂ ಎನಿಥಿಂಗ್ ಆ್ಯಂಡ್ ಯು ಹ್ಯಾವ್ ದ ಫ್ರೀಡಮ್ ಟು ಸೇ ಎನಿಥಿಂಗ್. ಸೊ ಯು ಆರ್ ನಾಟ್ ಗಾಡ್. ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಗಾಡ್. ಪ್ರತಿಯೊಂದು ತೀರ್ಮಾನ ಮಾಡಬೇಕಾದ್ರೆ ನಾನು ಮಾಡ್ತೀನಿ, ನಾನು ನೋಡ್ಕೊಳ್ತೀನಿ, ನನಗೆಲ್ಲ ಗೊತ್ತು ಅಂತ ಹೇಳುವಾಗ ದೇವ್ರು ಹೇಳ್ತಾರೆ, ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಗಾಡ್, ಯು ಆರ್ ನಾಟ್. ಶಾಂತವಾಗಿರು, ನೀನು ದೇವರಲ್ಲ, ನಾನು ದೇವರು ಎಂದು ತಿಳಿದುಕೋ, ನನ್ನನ್ನು ತಿಳಿದುಕೋ. ನೋ ಮೀ. ನೀನು ತುಂಬ ನಿನ್ನ ಬಗ್ಗೆ ತಿಳ್ಕೊಬಿಟ್ಟಿದ್ಯಾ. ನಾನು ಯಾರು ಗೊತ್ತಾ ನಿನಗೆ? ಹೇಳಲ್ವಾ? ನನ್ನ ಕೆಪಾಸಿಟಿ ಗೊತ್ತಿದ್ದು ಮಾತಾಡ್ತಿದ್ಯಾ? ನನ್ನ ಬ್ಯಾಕ್ಗ್ರೌಂಡ್ ನಿಮಗೆ ಗೊತ್ತಾ? ಎಲ್ಲ ಹೇಳ್ತೀವಿ ಅಲ್ವಾ? ಸೊ ನಿನ್ನ ಬ್ಯಾಕ್ಗ್ರೌಂಡು, ನಿನ್ನ ಕೆಪ್ಯಾಸಿಟಿ, ನಿನ್ನ ಟ್ಯಾಲೆಂಟ್, ನಿನ್ನ ಬುದ್ಧಿವಂತಿಕೆ, ನಿನ್ನ ಪಾಪ, ನಿನ್ನ ವೀಕ್ನೆಸ್, ನಿನ್ನ ಸ್ಟ್ರೆಂತ್, ಇದೆಲ್ಲ ಯೂಸ್ಲೆಸ್ ಎಲ್ಲದು. ಯು ಮಸ್ಟ್ ನೋ ಗಾಡ್ಸ್ ಸ್ಟ್ರೆಂತ್. ದೇವರ ಬಲ ಏನು ಅಂತ ಗೊತ್ತಾಗಬೇಕು. ದೇವರು ಯಾರು ಅಂತ ಗೊತ್ತಾಗಬೇಕು. ಸುಮ್ಮನೆ ದೇವರು ಅಂತ ಹೇಳಿ ಪ್ರಯೋಜನ ಇಲ್ಲ, ದೇವರೇ ಅಂತ ಹೇಳಿ ಪ್ರಯೋಜನ ಇಲ್ಲ. ಆ ದೇವರೇ ಅಂತ ನೀನು ಕರಿತೀಯಲ್ವಾ, ಯು ಮಸ್ಟ್ ನೋ whom you are calling. ನೀನು ಯಾರನ್ನ ಕರಿತಿದ್ದೆ ಅಂತ ಗೊತ್ತಾಗಬೇಕು. ಜೀಸಸ್ ಅಂತ ಸುಮ್ಮನೆ ಬಾಯಲ್ಲಿ ಹೇಳಿ ಪ್ರಯೋಜನ ಇಲ್ಲ. ಯು ಮಸ್ಟ್ ನೋ ದ ಪವರ್ ಆಫ್ ದಟ್ ನೇಮ್, ದ ಪರ್ಸನ್ ಹೂ ಕ್ಯಾರೀಸ್ ದಟ್ ನೇಮ್. ಯು ಮಸ್ಟ್ ನೋ. ಸುಮ್ಮನೆ ಜೀಸಸ್ ಅಂತ ಹೇಳಿ ಮಸ್ಟ್ ನೋ. ಅದೇ ದೇವರು ಹೇಳ್ತಾರೆ, ನೋ ಮೀ, ಬಿ ಸ್ಟಿಲ್ and know that I am God. ನಿನ್ನ ದೇವರು ನಾನೇ ಎಂಬುದನ್ನು ತಿಳ್ಕೊ, ಶಾಂತವಾಗಿರು. ನಾವೇನು ಮಾಡ್ತೀವಿ ಅಂದರೆ, ಎಲ್ಲ ನನಗೆ ಗೊತ್ತು, ನಾನು ಮಾಡ್ತೀನಿ ಅಂತ ಹೋಗ್ತೀವಿ, ಫೇಲ್ ಆಗ್ತೀವಿ, ಸೋತು ಹೋಗ್ತೀವಿ, ಲಾಸ್ಟಿಗೆ ದೇವ್ರನ್ನ ಬೈತೀವಿ. ಫೈನಲಿ ವಿ ಅಕ್ಯೂಸ್ ಗಾಡ್, ವಿ ಬ್ಲೇಮ್ ಗಾಡ್, ವಿ ಬ್ಲೇಮ್ ಪೀಪಲ್, ವಿ ಅಕ್ಯೂಸ್ ಪೀಪಲ್, ವಿ ಅಕ್ಯೂಸ್ ಅವರ್ ಸೆಲ್ಫ್. ಸಮ್ಟೈಮ್ಸ್ ವಿ ಟ್ರೈ ಟು ಕಮಿಟ್ ಸೂಯಿಸೈಡ್. ನಾವು ಆತ್ಮಹತ್ಯೆಗೆ ಪ್ರಯತ್ನ ಪಡ್ತೀವಿ, ಅವ್ರನ್ನ ಬೈಕೊಳ್ತೀವಿ, ಇವ್ರನ್ನ ಬೈಕೊಳ್ತೀವಿ, ದೇವ್ರನ್ನ ದೂಷಣೆ ಮಾಡ್ತೀವಿ, ಸೈತಾನನ್ನ ದೂಷಣೆ ಮಾಡ್ತೀವಿ. ಏನು ಪ್ರಯೋಜನ? ಏನಾದರೂ ಲಾಭ ಆಗುತ್ತಾ? ಏನೂ ಲಾಭ ಇಲ್ಲ. ಅದ್ರ ಬದಲು ಏನು ಮಾಡಬೇಕು? ಪರಿಹಾರ ಏನಾಗಾದರೆ? ವಾಟ್ ಈಸ್ ದ ರೆಮಿಡಿ? ರೆಮಿಡಿ ಈಸ್ ನೋಯಿಂಗ್ ಗಾಡ್. ಪರಿಹಾರ ಏನು ಕೇಳಿದ್ರೆ, ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಗಾಡ್. ನೀನು ಸುಮ್ಮನೆ ಇರು ಸ್ವಲ್ಪ, ಓಕೆ, ನನ್ನನ್ನು ತಿಳ್ಕೊ, ನಾನೇ ನಿನ್ನ ದೇವರು ಅಂತ ತಿಳ್ಕೊ.
ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಗಾಡ್, ನೋಬಡಿ ಎಲ್ಸ್. ಯು ಆರ್ ನಾಟ್, ಐ ಆಮ್ ಯುವರ್ ಗಾಡ್. ನಾನೇ ನಿನ್ನ ದೇವರಾದ ಸರ್ವೇಶ್ವರ, ನನ್ನನ್ನು ನೀನು ತಿಳ್ಕೊ. ವಿ ಮಸ್ಟ್ ಲರ್ನ್ ಹೌ ಟು ನೋ ಗಾಡ್. ಇದೆಲ್ಲ ಕಲಿಬೇಕು. ಹೌ ಟು ಬಿಲೀವ್ ಗಾಡ್, ಹೌ ಟು ನೋ ಗಾಡ್. ಓಕೆ, ದೇವರಲ್ಲಿ ವಿಶ್ವಾಸ ಇಟ್ಟು ಜೀವಿಸೋದು ಹೇಗೆ, ದೇವರನ್ನ ತಿಳ್ಕೊಳ್ಳೋದು ಹೇಗೆ.